ಸಿಎಂ ಕುರ್ಚಿಯ ಫೈಟ್ ಹೊತ್ತಲೇ ಸಾಹುಕಾರ್ ಒಂದು ಟ್ರಿಪ್ ಹೋಗ್ತಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಹೊತ್ತಲೇ ಸಾಹುಕಾರ್ ಟ್ರಿಪ್ ಹೋಗ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ. ನಾಳೆಯಿಂದ 3 ದಿನ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬಳಿಕ ಅಹಿಂದ ನಾಯಕರನ್ನೋದಾಗಿ ಈಗಾಗಲೇ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಅವರನ್ನ ಗುರುತಿಸಲಾಗ್ತಿದೆ ಈಗಾಗಲೇ. ಇಂಥ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಿದ್ದಾರೆ ಅಹಿಂದ ನಾಯಕ ಜಾರಕಿಹೊಳಿ ಅನ್ನೋದಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಇತ್ತೀಚೆಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ನಾನು ಕೂಡ ಸಿಎಂ ಆಗುವಂತ ರೇಸ್ನಲ್ಲಿದ್ದೀನಿ, ದಲಿತ ಸಿಎಂ ಅನ್ನುವಂಥ ಅನೇಕ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಬಂದಿತ್ತು. ಈಗ ಡೆವಲಪ್ಮೆಂಟ್ ಏನು ಅಂತಂದ್ರೆ ನಾಳೆಯಿಂದ 3 ದಿನಗಳ ಕಾಲ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರು ಆದ್ಮೇಲೆ ಇವರೇ ನೋಡಿ ಅಹಿಂದ ನಾಯಕ, ಉತ್ತರಾಧಿಕಾರಿ ಇವರೇ ಆಗ್ತಾರೆ. ಸೈದ್ಧಾಂತಿಕವಾಗಿ ಪಕ್ಷವನ್ನ ಮುನ್ನಡೆಸುವಂತ ಎಲ್ಲ ಅರ್ಹತೆ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತು ಬಹಳಷ್ಟು ಹಲ್ಚಲನ್ನ ಎಬ್ಬಿಸಿತು. ಅದರ ನಡುವೆ ಈಗ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಸಮಯನ ಕೂಡ ಈಗಾಗಲೇ ಕೇಳಿದಾರಂತೆ. ಹಾಗಾಗಿ ಯಾವ ವಿಚಾರವಾಗಿ ಚರ್ಚೆ ಆಗುತ್ತೆ, ದಲಿತ ಸಿಎಂ ಅನ್ನುವಂಥ ವಿಚಾರದಲ್ಲಿ ನನಗೆ ಮಣೆ ಹಾಕಿ ಅನ್ನುವಂಥ ಲಾಬಿಗಳ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಸದ್ಯ ಕಾಂಗ್ರೆಸ್ನಲ್ಲಿ ಬಹಳ ಪ್ರಮುಖವಾಗಿ ನಾಳೆಯಿಂದ 3 ದಿನ ಸಾಹುಕಾರ ಟ್ರಿಪ್ ಹೋಗ್ತಿದ್ದಾರೆ. ಜೊತೆಯಲ್ಲಿ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಅನುಮತಿಯನ್ನ ಕೇಳಿದ್ದಾರೆ. ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಜಾರಕಿಹೊಳಿ ಅವರ ಜೊತೆಯಲ್ಲಿ 5 ರಿಂದ 6 ಶಾಸಕರು ಕೂಡ ಹೋಗ್ತಿದ್ದಾರೆ. ಸತೀಶ್ ಜೊತೆ ದೆಹಲಿಗೆ ತೆರಳುತ್ತಿದ್ದಾರೆ ಕೆಲ ಶಾಸಕರು. ಇಲ್ಲಿ ಹಲವು ಅನುಮಾನಗಳು ಮೂಡ್ತಾ ಇರೋದು ಇಲ್ಲೇ. ನಾಳೆಯಿಂದ 3 ದಿನ ದೆಹಲಿಗೆ ಹೋಗ್ತಿದ್ದಾರೆ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿಯ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೂ ಕೂಡ ಟೈಮ್ ಫಿಕ್ಸ್ ಆಗಿದೆ. ಅಂದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಟೈಮ್ ನಿಗದಿ ಆಗಿದೆ. ಅವ್ರ ಜೊತೆ ನಾಳೆ ಮಾತನಾಡ್ತಾರೆ. ಜಾರಕಿಹೊಳಿ ಅವರು ಒಬ್ಬರೇ ಹೋಗ್ತಾರಾ? ಇಲ್ಲ, 5 ರಿಂದ 6 ಶಾಸಕರು ಅವ್ರ ಜೊತೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಹಾಗಾದ್ರೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಅನ್ನೋದಕ್ಕೆ ಎಲ್ಲವೂ ಕೂಡ ಈ ಪುಷ್ಟಿಗಳು ಕೊಡ್ತಿದೆ. ಅವರ ಜೊತೆ ದೆಹಲಿಗೆ ಕೆಲ ಶಾಸಕರು ಕೂಡ ಹೋಗ್ತಾರೆ. ಹಾಗಾದ್ರೆ ಶಾಸಕರನ್ನ ಕರ್ಕೊಂಡು ಹೋಗುವಂತ ಉದ್ದೇಶಗಳು ಏನಿದೆ? ಇಲಾಖೆಯ ಕೆಲಸ ಇದೆಯೋ ಅಥವಾ ಸಂಘಟನೆಯ ವಿಚಾರ ಇತ್ತಂದ್ರೆ ಈ ರೀತಿಯಾಗಿ ಹೋಗೋದಿಲ್ಲ. ಒಂದು, ನವೆಂಬರ್ ಕ್ರಾಂತಿಯ ವಿಚಾರಗಳು, ಮತ್ತೊಂದು ಕಡೆಯಲ್ಲಿ ಸಿಎಂ ಬದಲಾವಣೆ ಆಗತ್ತೆ ಅನ್ನೋದು, ಇತ್ತ ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನದ ಮೇಲೆ ಅನೇಕರು ಟವಲ್ ಹಾಕೊಂಡು ಕೂತ್ಕೊಂಡಿರೋದು. ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ 3 ದಿನ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೂ ಮುನ್ನವೇ ಆಪ್ತರಿಂದ ದಾಳವನ್ನ ಉಳಿಸ್ಬಿಟ್ರ. ಡಿಕೆಶಿ ಬಳಿಕ ದೆಹಲಿಗೆ ತೆರಳುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಸಾಹುಕಾರ್ ತಂತ್ರವನ್ನ ಹೆಣೆತಿದ್ದಾರ. ಕುತೂಹಲ ಮೂಡಿಸ್ತಾ ಇದೆ ಈಗ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ. ಆ ಮೂಲಕವಾಗಿ ಈಗಾಗಲೇ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ಪಕ್ಷವನ್ನು ಮುನ್ನಡೆಸ್ತಾರೆ, ಸೈದ್ಧಾಂತಿಕವಾಗಿ ಅವರು ಬದ್ಧರಿದ್ದಾರೆ ಎನ್ನುವಂಥ ಚರ್ಚೆಗಳು ಬರ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರ ಬಳಿಕ ದೆಹಲಿಗೆ ಹೋಗ್ತಿರೋದು ಇವರೇ. ಯಾವ ಲೆಕ್ಕಾಚಾರದಲ್ಲೂ ಹೋಗ್ತಿದ್ದಾರೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಇಂದ ಅದು ತೆರವಾಯಿತು ಅಂತಂದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಲಾಬಿ ಆಗುತ್ತೆ, ರಾಜಕೀಯ ಜಟಾಪಟಿ ಕಾರಣ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಬಿಟ್ಕೊಡ್ಬೇಕು ಅಂತಂದ್ರೆ ಅವರು ಸಿಎಂ ಆಗಬೇಕು. ಅಂಥದ್ದೇ ಬೆಳವಣಿಗೆಗಳಲ್ಲಿ ನಡೀತಾ ಇರೋದು.